15ನೇ ಹಣಕಾಸು ಯೋಜನೆಯಲ್ಲಿ ಹಣ ಬಿಡುಗಡೆ ಆಗದೆ ಮಾರ್ಚ್ ಅಂತ್ಯ ಕಳೆದಿದೆ. ಸರ್ಕಾರಗಳ ನಿರ್ಲಕ್ಷ್ಯದಿಂದ ಆದ ಲೋಪವನ್ನು ಅವರೇ ಸರಿಪಡಿಸಿ ತಕ್ಷಣವೇ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಆಗ್ರಹಿಸಿ ನಗರದಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಶನಿವಾರ ಮನವಿಯನ್ನು ಸಲ್ಲಿಸಿದರು. ಹಣ ಬಿಡುಗಡೆ ಆಗದಿರುವ ಬಗ್ಗೆ ಅಸಮಾಧಾನಗೊಂಡ ಶಿರಸಿ ತಾಲೂಕಿನ 32 ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ಊರಿನ ಪ್ರಮುಖರು, ಹಿತಚಿಂತಕರು ಶನಿವಾರ ನಗರದ ರಾಘವೇಂದ್ರ ಮಠದ ಆವರಣದಲ್ಲಿ ಬೃಹತ್ ಸಭೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿ, ಜನತೆಗೆ ನಾವು ಉತ್ತರ ಹೇಳುವುದು ಕಷ್ಟವಾಗುತ್ತಿದೆ, ಭರವಸೆ ನೀಡಿದ ನಮ್ಮನ್ನೇ ಜನ ಕೇಳುತ್ತಿದ್ದು ಮುಜುಗರದ ಸ್ಥಿತಿ ಅನುಭವಿಸುತ್ತಿದ್ದೇವೆ ಎಂದರು. ಒಕ್ಕೂಟದ ಶಿರಸಿ ಪಶ್ಚಿಮ ಭಾಗದ ಅಧ್ಯಕ್ಷ ನವೀನ್ ಶೆಟ್ಟಿ ಮಾತನಾಡಿ, ಕಳೆದ 2 ತಿಂಗಳ ಹಿಂದೆ ನಮ್ಮ ಅಧಿಕಾರದ ಅವಧಿ ಮುಗಿದಿದೆ. ಆದರೆ ನಮ್ಮ ಜವಾಬ್ದಾರಿ ಮುಗಿದಿಲ್ಲ. ಹಳ್ಳಿಗಳ ಅಭಿವೃದ್ಧಿ ಕಾರ್ಯಗಳಿಗೆ 15ನೇ ಹಣಕಾಸಿನ ಅನುದಾನವೇ ಜೀವಾಳ. ಪ್ರತಿ ಹಳ್ಳಿ, ಓಣಿಗಳಲ್ಲಿಯ ಸಣ್ಣ ಪುಟ್ಟ ಕೆಲಸಗಳನ್ನು ಒಳಗೊಂಡಂತೆ 2025-26ನೇ ಸಾಲಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಕ್ರಿಯಾ ಯೋಜನೆ ಮಾಡಿ ಅನುದಾನಕ್ಕಾಗಿ ಕಾದು ಕುಳಿತಿದ್ದೇವೆ. ಸಣ್ಣ ಪುಟ್ಟ ಕಾಮಗಾರಿ ಸೇರಿದಂತೆ ದೊಡ್ಡ ಯೋಜನೆಗಳನ್ನು ಹಾಕಿ ಜನರಿಗೆ ಭರವಸೆ ನೀಡಿದ್ದೇವೆ. ಕ್ರಿಯಾ ಯೋಜನೆ ಎಲ್ಲವೂ ಅನುಮೋದನೆಯಾಗಿದ್ದರೂ ಅನುದಾನ ಮಾತ್ರ ಬರಲಿಲ್ಲ. ಜನರಲ್ಲಿ ಹಣ ಬರುತ್ತೆ, ಸದ್ಯ ಕೆಲಸವನ್ನು ಆರಂಭಿಸುತ್ತೇವೆ ಎಂಬ ಭರವಸೆ ಸಹ ನೀಡುತ್ತಾ ಬಂದಿದ್ದೇವೆ. ಆದರೆ ಹಣ ಬಿಡುಗಡೆ ಆಗದೆ ಮಾರ್ಚ್ ಅಂತ್ಯ ಕಳೆದಿದ್ದು ಕಾಮಗಾರಿ ಆರಂಭಿಸಲಾಗಿಲ್ಲ. 15ನೇ ಹಣಕಾಸಿನ ಹಣ ಕನ್ನಡಿ ಒಳಗಿನ ಗಂಟಾಗಿದ್ದು ಜನ ಈಗ ನಮ್ಮನ್ನು ಕೇಳಲಾರಂಭಿಸಿದ್ದಾರೆ. ಕ್ರಿಯಾ ಯೋಜನೆಗಳು ರದ್ದಿ ಕಾಗದಗಳಾಗಿವೆ. ಈಗ ಹಣ ಬಿಡುಗಡೆ ಆಗದಿರುವಲ್ಲಿ ಯಾರ ತಪ್ಪು? ಕೇಂದ್ರದ ಪಂಚಾಯತ್ ರಾಜ್ ಸಚಿವಾಲಯ ಹಣ ಕೊಡಲು ಸಿದ್ಧವಿದ್ದರೂ ರಾಜ್ಯ ಸರ್ಕಾರದಿಂದ ತರಲಾಗಲಿಲ್ಲ. ಯಾರ ನಿರ್ಲಕ್ಷ್ಯದಿಂದ ಆಗಿದೆ? ಜನರಿಗೆ ಯಾಕೆ ಶಿಕ್ಷೆ? ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಅಗತ್ಯ ದಾಖಲೆ ಸಲ್ಲಿಸಿ ನಮ್ಮ ಕರ್ನಾಟಕದ 5958 ಗ್ರಾಮ ಪಂಚಾಯತ್ಗಳಿಗೆ ಬರಬೇಕಾದ ಸುಮಾರು 2186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಲಿ. ರಾಜ್ಯ ಸರ್ಕಾರ ಸೂಕ್ತ ದಾಖಲೆಗಳನ್ನು ಕೇಂದ್ರಕ್ಕೆ ಸಲ್ಲಿಸಲಿ. ಇನ್ನು ವಿಳಂಬ ಮಾಡಿದರೆ 16ನೇ ಹಣಕಾಸು ಸಮಯ ಆರಂಭ ಆಗಿದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ 15ನೇ ಹಣಕಾಸಿನ ಹಣ ಬರದೆ 4 ವರ್ಷ ಕಳೆದಿದೆ. 2021-22ನೇ ಸಾಲಿನಿಂದ 2025-26ರವರೆಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿಗೆ ಬರಬೇಕಾದ 15ನೇ ಹಣಕಾಸಿನ ಸುಮಾರು 1300 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ಚುನಾಯಿತ ಪ್ರತಿನಿಧಿಗಳಿಲ್ಲದ ಕಾರಣ ಬರಲಿಲ್ಲ. ಯಾವುದೇ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಹೀಗೆ ಮುಂದುವರೆದರೆ 16ನೇ ಹಣಕಾಸಿನ 1 ವರ್ಷದ ಸಂಪೂರ್ಣ ಹಣ ಸುಮಾರು 3000 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಈಗಾಗಲೇ 1 ವರ್ಷದ ಹಿಂದೆ ಹೋಗಿದ್ದೇವೆ. ಚುನಾವಣೆ ನಡೆಯದೇ ಇದ್ದರೆ ಸಂಪೂರ್ಣ ಗ್ರಾಮೀಣ ಅಭಿವೃದ್ಧಿ ಹದಗೆಟ್ಟು ಹೋಗುತ್ತದೆ. ಹೀಗಾಗಿ 15ನೇ ಹಣಕಾಸು ಯೋಜನೆ ಅನುದಾನ ಬಿಡುಗಡೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಮನವಿ ನೀಡೋಣ. ಸ್ಪಂದನೆ ಸಿಗದೇ ಇದ್ದರೆ ಹೋರಾಟವನ್ನು ತೀವ್ರಗೊಳಿಸೋಣ ಎಂದರು. ಒಕ್ಕೂಟದ ಜಿಲ್ಲಾ ಸಂಚಾಲಕ MK ಭಟ್ ಮಾತನಾಡಿ, ಜನಪ್ರತಿನಿಧಿಗಳಾದ ನಮಗೆ ಅಧಿಕಾರಿಗಳು ನಮ್ಮ ಅಧಿಕಾರಾವಧಿ ಮುಕ್ತಾಯದ ಬಗ್ಗೆ ತಿಳಿಸುತ್ತಾರೆ ಹೊರತು ಹೊಸದಾಗಿ ಚುನಾವಣೆ ಎಷ್ಟು ದಿನಗಳ ಒಳಗಾಗಿ ನಡೆಸಬೇಕು, ಹೊಸ ಆಡಳಿತದ ಮಂಡಳಿ ಎಷ್ಟು ದಿನಗಳ ಒಳಗಾಗಿ ಅಧಿಕಾರ ವಹಿಸಿಕೊಳ್ಳಬೇಕಾಗಿದೆ ಎಂಬುದರ ಬಗ್ಗೆ ಹೇಳುವುದಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಆಡಳಿತದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳೇ ಪ್ರಾಧಾನ್ಯತೆ ಆಗುತ್ತದೆ. ಹೀಗಾಗಿ ಅಧಿಕಾರಿಗಳ ದರ್ಪ ಮಾತು ಸಹ ನಾವು ಕಾಣುತ್ತಿದ್ದೇವೆ. ಗ್ರಾಮ ಪಂಚಾಯಿತಿಗೆ ಹೆಚ್ಚಿನ ಅನುದಾನ ಬಿಡುಗಡೆಗೊಂಡರೆ ಮಾತ್ರ ಗ್ರಾಮದ ಪ್ರಗತಿ ಮಾಡಲು ಸಾಧ್ಯ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಅನುದಾನಕ್ಕೆ ಆಗ್ರಹಿಸಿ ಹಲವು ಸುತ್ತಿನ ಹೋರಾಟ ನಡೆಸಿದರೂ ಸಹ ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾಗುವ ಅನುದಾನವನ್ನು ಏರಿಸಿಲ್ಲ. ನಿರ್ವಹಣಾ ಅನುದಾನವಾದ ಎಸ್ಕ್ರೋ ಮೊತ್ತವನ್ನು ಅಭಿವೃದ್ಧಿಗೆ ಬಳಸಿಕೊಳ್ಳಲು ಅವಕಾಶ ಕೇಳಿದರೆ ಅಧಿಕಾರಿಗಳಿಗೆ ಕೇಳಿದರೆ ಇಲ್ಲ ಸಲ್ಲದ ಮಾಹಿತಿ ನಮ್ಮಿಂದ ಕೇಳುತ್ತಿದ್ದಾರೆ. ಅಧಿಕಾರಿಗಳು ಅವರು ನೀಡುವ ಸೌಲಭ್ಯವನ್ನು ನಾವು ಜನತೆಗೆ ನೀಡಬೇಕು ಹೊರತು ಜನತೆಗೆ ನಾವು ಕೇಳುವ ಸೌಲಭ್ಯವನ್ನು ಅಧಿಕಾರಿಗಳು ಒದಗಿಸುತ್ತಿಲ್ಲ. ಜನಸಂಖ್ಯೆ ಆಧಾರಿತವಾಗಿ ಅನುದಾನ ಬಿಡುಗಡೆಯ ಕಾರಣದಿಂದಾಗಿ ಬಯಲು ಸೀಮೆಗೆ ಸಿಗುವ ಅನುದಾನ ಇಲ್ಲಿ ಸಿಗುತ್ತಿಲ್ಲ. ಜಿಲ್ಲೆಯ ಕುಗ್ರಾಮಗಳ ಅಭಿವೃದ್ಧಿ, ರಸ್ತೆಗೆ ಹೆಚ್ಚಿನ ಅನುದಾನ ಬೇಕಾದರೂ ಜನಸಂಖ್ಯೆ ಕಡಿಮೆ ಎಂಬ ಕಾರಣಕ್ಕೆ ಕಡಿಮೆ ಅನುದಾನ ಜಾಸ್ತಿ ಬರುತ್ತಿದೆ. ಈ ವರ್ಷ 15ನೇ ಹಣಕಾಸು ಅನುದಾನವೇ ಬರದಂತಾಗಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ವೇಳೆ ನಾರಾಯಣ್ ಹೆಗಡೆ, ಮಂಜುನಾಥ್ ಪೂಜಾರಿ, ವನಜಾಕ್ಷಿ ಗೌಡ, ಪ್ರವೀಣ್ ಹೆಗಡೆ, ಶಿವಾನಂದ್ ಕಳವೆ ಸೇರಿದಂತೆ ಅನೇಕರು ಹಾಜರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.